ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಆಡ್ತಾ ಇದ್ದೀವಿ ಮೈನ್ಕ್ರಾಫ್ಟ್. ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ವಿ ನಾವು. ಬಟ್ ಈ ಎಪಿಸೋಡ್ ತುಂಬ ಕ್ರೇಜಿ ಇರುತ್ತೆ. ಯಾಕೆ ಅಂದರೆ ಈ ಎಪಿಸೋಡಲ್ಲಿ ನಾವು ನಮ್ಮ ಒಂದು ಮೈನ್ಕ್ರಾಫ್ಟ್ ಇದನ್ನು ನಮ್ಮ ಮೈನ್ಕ್ರಾಫ್ಟ್ ಮನೇನ ಫುಲ್ಲು ಬೇಸಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಫುಲ್ಲು ಮಜಾ ಬರುತ್ತೆ ಈ ಒಂದು ಎಪಿಸೋಡಲ್ಲಿ. ಅದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಅಂದರೆ ನೋಡೋಕ್ಕೆ ಕ್ರೇಜಿಯಾಗಿರುತ್ತೆ. ಇವಾಗ ನಾನು ಬೇಸ್ ಅಂದರೆ ಒಂದು ಐಡಿಯಾ ಹೇಳ್ತೀನಿ ನಿಮ್ಗೆ ಯಾವ ಥರ ಕಾಣಿಸ್ಬೋದು ಅಂತ. ಈ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಥರ ಬರುತ್ತೆ, ಅದರಲ್ಲಿ ಫುಲ್ಲು ಸ್ಟೋರೇಜ್ ಇರುತ್ತೆ ಮಾತ್ರ. ಇದು ನಮ್ಮ ಮೇನ್ ಹೌಸ್ ಆಗಿರುತ್ತೆ. ಪಕ್ಕದಲ್ಲೇ ಇನ್ನೊಂದು ಹೌಸ್ ಬರುತ್ತೆ, ಅದು ಬರೀ ಸ್ಟೋರೇಜ್ಗೆ, ಅದು ಎನ್ಚಾಂಟ್ಮೆಂಟ್ಗೆ, ಅದು ಇದಕ್ಕೆ. ಆಮೇಲೆ ಇಲ್ಲಿ ಫಾರ್ಮ್ ಬರುತ್ತೆ. ಆಮೇಲೆ ಈ ಸೈಡಲ್ಲಿ ಅನಿಮಲ್ ಫಾರ್ಮು. ಈ ಥರ ಇರುತ್ತೆ ನಮ್ಮ ಬೇಸು. ಓಕೆ, ಇನ್ನು ತುಂಬ ಟೈಮ್ ತೊಗೋಬೋದು, ಬಟ್ ಸ್ಟಾರ್ಟ್ ಮಾಡೋಣ ಬಿಲ್ಡ್ ಮಾಡೋದಕ್ಕೆ. ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ನಾನು ಸ್ವಲ್ಪ ಸ್ಟೋನ್ ಕಲೆಕ್ಟ್ ಮಾಡಿದೆ. ಯಾಕೆಂದರೆ ನನ್ನ ಹತ್ರ ಇರೋ ಟೂಲ್ಸ್ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ. ಆ್ಯಕ್ಸ್ ಅಂತೂ ಹೊಡೆದೇ ಹೋಗಿದೆ, ಶವಲ್ಲು ಹೊಡೆದೋಗಿದೆ, ಪಿಕ್ಯಾಕ್ಸ್ ಇನ್ನೇನು ಹೊಡೆದೋಗ್ಬಿಡುತ್ತೆ. ಅದಕ್ಕೆಲ್ಲ ಫುಲ್ಲು ವಾಪಸ್ ಟೂಲ್ಸ್ ಎಲ್ಲ ಮಾಡ್ಕೊಳ್ಳೋಣ. ಯಾಕೆಂದರೆ ತುಂಬ ಜಾಸ್ತಿ ಟೂಲ್ಸ್ ಎಲ್ಲ ಬೇಕಾಗುತ್ತೆ. ಯಾಕೆಂದರೆ ಹೊಸ ಬಿಲ್ಡು ತುಂಬ ಟೈಮು ತೊಗೊಳುತ್ತೆ. ಬನ್ನಿ ಗೈಸ್, ತಿರ್ಗಾ ಶುರು ಹಚ್ಕೊಳ್ಳೋಣ. ಓಕೆ ಗೈಸ್, ಇವಾಗ ನಾನೊಂದು ಸ್ವಲ್ಪ ವುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡೆ. ಬಟ್ ಮಧ್ಯದಲ್ಲಿ ಏನಾಯಿತು ಅಂದರೆ ಒಂದು ಸ್ವಲ್ಪ ಮಳೆ ಬಂದ್ಬಿಡ್ತು ಜೋರಾಗಿ ಗೇಮಲ್ಲಿ. ಆವಾಗ ಗೇಮಲ್ಲಿ ಮಳೆ ಬಂದಾಗ ತುಂಬ ಲ್ಯಾಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ರೆಕಾರ್ಡಿಂಗ್ನ ನಾನು ಪಾಸ್ ಮಾಡಿಬಿಟ್ಟೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲೊಂದು ಸ್ವಲ್ಪ ವುಡ್ ಇದೆ, ಆಮೇಲೆ ತಿರ್ಗಾ ಆ್ಯಕ್ಸ್ ಎಲ್ಲ ಮುರಿದೋಯ್ತು. ಇವಾಗ ಸ್ಟೋನ್ನ ಕಲೆಕ್ಟ್ ಮಾಡೋಕ್ಕೆ ಹೋಗೋಣ. ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ನಮ್ಮ ಬಿಲ್ಡಿಂಗ್ ಇಲ್ಲಿದೆ. ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ಸೀದಾ ಸ್ಟಾರ್ಟ್ ಮಾಡೋಣ ಕನ್ಸ್ಟ್ರಕ್ಷನ್ನ. ಇವಾಗ ಒಂದು ಸ್ವಲ್ಪ ಜಾಗ ಬೇಕು ಕ್ಲಿಯರ್ ಮಾಡೋದಕ್ಕೆ. ಟೈಮ್ ತೊಗೊಳುತ್ತೆ, ಇಲ್ಲಿಂದ ಅಲ್ಲಿವರೆಗೂ ಬೇಕಾದ್ರೆ ಕ್ಲಿಯರ್ ಮಾಡಬೇಕಾಗುತ್ತೆ. ಓಕೆ ಗೈಸ್, ಬನ್ನಿ ಕ್ಲಿಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡ್ಬೋದು ಒಂದು ಸ್ವಲ್ಪ ಜಾಗ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ. ಹಂಗೆ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ಇಲ್ಲಿ ಕೆಳಗಡೆ ಎಲ್ಲ ಮಾಪ್ ಸ್ಪಾನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕೋಲಿತ್ತು. ಒಂದು ಸ್ವಲ್ಪ ಕೋಲ್ ಇದ್ದಿದ್ದರಿಂದ ಒಂದು 4 ಟಾರ್ಚ್ ಮಾಡಿ ಹಾಕಿದ್ದೆ. ಇನ್ನೊಂದು ಸ್ವಲ್ಪ ಇದೆ ಕೋಲು, ಅದರಲ್ಲೂ ಇನ್ನೂ 4 ಟಾರ್ಚ್ ಆಗುತ್ತೆ. ಅದನ್ನು ಆಮೇಲೆ ಹಾಕ್ತೀನಿ, ಫಸ್ಟ್ ಬನ್ನಿ ಮಲ್ಕೊಂಬಿಡೋಣ. ಇವಾಗ ಇದಾಗಿದ ತಕ್ಷಣ ನೆಕ್ಸ್ಟು ಟಾಪ್ ಮಾಡಬೇಕು. ಟಾಪಲ್ಲೆಲ್ಲ ಫುಲ್ ಕವರ್ ಮಾಡಿಬಿಟ್ಟು ಆಮೇಲೆ ನಮ್ಮ ಬಿಲ್ಡ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬೇಗ ಡೇ ಆಗಲಿ. ಡೇ ಆಯಿತು. ಇವಾಗ ಬನ್ನಿ ವಾಪಸ್ ಶುರು ಹಚ್ಕೊಳ್ಳೋಣ ನಮ್ಮ ಕೆಲಸನ. ಓಕೆ ಗೈಸ್, ಫೈನಲಿ ಇಲ್ಲಿ ಫುಲ್ಲು ಕವರ್ ಮಾಡಿದ್ದೀನಿ ಎಲ್ಲ ಕಡೆ. ಇಲ್ಲೊಂದು ಚೂರಿದೆ, ಇದನ್ನು ಕೂಡ ಕವರ್ ಮಾಡಬೇಕು. ಬನ್ನಿ ಪಟ್ ಅಂತ ಇನ್ನೊಂದು ಶವಲ್ ಮಾಡ್ಕೊಂಡು ಇದನ್ನು ಕೂಡ ಕವರ್ ಮಾಡಿಬಿಡೋಣ. ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಕಡೆ ಫುಲ್ಲು ಪ್ಲೇನ್ ಮಾಡಿದ್ದೀನಿ. ಇವಾಗ ನನ್ನ ಐಡಿಯಾ ಏನಂದರೆ, ಇದು ಮನೆ ಸ್ಟಾರ್ಟಿಂಗ್ ಬ್ಲಾಕ್ ಅಲ್ವಾ, ಈ ಬ್ಲಾಕನ್ನು ಬಿಟ್ಟು ಇಲ್ಲೊಂದು 4 ಬ್ಲಾಕ್ ಬಿಟ್ಟು ಇಲ್ಲಿಂದ ಫುಲ್ಲು ಫೆನ್ಸ್ ಹಾಕ್ಕೊಂಡು ಬಂದು ಆಮೇಲೆ ಗ್ರೂಪ್ಸ್ ವೈಸಲ್ಲಿ ಡಿವೈಡ್ ಮಾಡಿಕೊಂಡು ಇಲ್ಲಿ ಚೆಸ್ಟ್ ರೂಮು, ಅಲ್ಲಿ ಫಾರ್ಮು, ಇಲ್ಲಿ ಅನಿಮಲ್ ಫಾರ್ಮ್, ಆ ಥರ ಡಿವೈಡ್ ಮಾಡಿಕೊಂಡು ಆ ಥರ ಮಾಡೋಣ ಅಂತಿದ್ದೀನಿ. ಇವಾಗ ಬನ್ನಿ, ತಲೆಯಲ್ಲಿ ಏನಿದೆಯೋ ಅದನ್ನು ಟ್ರೈ ಮಾಡೋಣ. ಇವಾಗ ನಮಗೆ ಒಂದು ಸ್ವಲ್ಪ ಸ್ಟಿಕ್ಸ್ ಬೇಕು, ಆಮೇಲೆ ಒಂದು ಸ್ವಲ್ಪ ವುಡ್ಡು ಬೇಕಾಗುತ್ತೆ.
ಒಂದು ಸ್ವಲ್ಪ ಇದು ಮಾಡ್ಕೊಬಿಡೋಣ ಪ್ಲ್ಯಾಂಕ್ಸು. ಒಂದು ಸ್ಟ್ಯಾಕ್ ಸ್ಟಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ಒಂದು ಸ್ಟ್ಯಾಕ್ ಸ್ಟಿಕ್ಸ್. ಆಮೇಲೆ ಇನ್ನೊಂದು ಸ್ಟ್ಯಾಕನ್ನ ಹಿಂಗೆ ಅಂದ್ಕೊಂಡಿದ್ದೀನಿ. ಹೆಂಗಿಡ್ಬೇಕು ಗುರು? ಓಕೆ, ಹಿಂಗ. ಓಕೆ, ಇವಾಗ 2 ಸ್ಟ್ಯಾಕ್ ಮಧ್ಯದಲ್ಲಿ ಇಡೋಣ. ಇವಾಗ ಇದರಲ್ಲಿ ಎಷ್ಟು ಬರುತ್ತೆ? ಇಷ್ಟೇನಾ? ಇವಾಗ ನಮ್ಗೊಂದು ಸ್ವಲ್ಪ ಕಮ್ಮಿ ಆಗ್ತಿದೆ ಪ್ಲ್ಯಾಂಕ್ಸು ಆದಷ್ಟು ಬೇಕು. ಯಾಕೆಂದರೆ ತುಂಬ ದೊಡ್ಡ ಏರಿಯಾ ಅಲ್ವಾ, ಅದಕ್ಕೋಸ್ಕರ ತುಂಬ ಬೇಕಾಗುತ್ತೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಬರಲಿ. ಓಕೆ, ಒಂದು ಸ್ಟ್ಯಾಕ್ ಮೇಲ್ ಬಂದಿದೆ, ತುಂಬ ಜಾಸ್ತಿನೇ. ಓಕೆ, ಸಾಲುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಈ ಬ್ಲಾಕಿಂದ ಆಗಕ್ಕೆ ಸ್ಟಾರ್ಟ್ ಮಾಡಲ. ಈ ಬ್ಲಾಕಿಂದ ಆಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪರ್ಫೆಕ್ಟ್ ಆಗುತ್ತೆ ಅವಾಗ. ಹಿಂಗೆ ಹಾಕೊಂಡು ಫುಲ್ಲು ಹೋಗೋಣ ಹಿಂದೆವರೆಗೂ. ಆಮೇಲೆ ಇದ್ರದ್ದು ಡೋರು ಎಲ್ಲಿ ಮಾಡಬೇಕು ಅದು ಕೂಡ ನೋಡೋಣ. ಇದ್ರ ಡೋರೆಲ್ಲ ಪರ್ಫೆಕ್ಟಾಗಿ ಎಲ್ಲೆಲ್ಲಿ ಬರುತ್ತೆ ಅಂತ. ಇವಾಗ ಹಿಂಗೆ ಬನ್ನಿ ನೋಡೋಣ ಏನಾಗುತ್ತೆ. ಓಕೆ ಗೈಸ್, ಫೈನಲಿ ಫುಲ್ ಎಲ್ಲ ಕಡೆ ಫೆನ್ಸ್ ಹಾಕಿದ್ದೀನಿ. ಇವಾಗ ಇಲ್ಲೊಂದು ಸ್ವಲ್ಪ ಜಾಗ ಕಮ್ಮಿ ಆಯಿತು. ಯಾಕೆ ಅಂದರೆ ಫೆನ್ಸ್ ಅಷ್ಟೊಂದು ಉಳಿದಿರಲಿಲ್ಲ, ಅದಕ್ಕೆ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲೊಂದು ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೊಂದು ಎಷ್ಟೊಂದು ಕಡೆ ಡೋರ್ಗಳು ಹಾಕಬೇಕಾಗುತ್ತೆ, ಇಲ್ಲಾಂದರೆ ಸಾಲಲ್ಲ. ಅಲ್ಲಿ ಇಲ್ಲಿ ಟಾರ್ಚ್ ಹಾಕ್ಬಿಟ್ಟಿರ್ತೀನಿ, ಇಲ್ಲಾಂದರೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಫುಲ್ ಫ್ಲ್ಯಾಟ್ ಇರೋದ್ರಿಂದ ಮಾಬ್ಸ್ ಎಲ್ಲ ಸ್ಪಾನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಒಂದೇ ಒಂದು ಕಡೆ ಓಪನ್ ಮಾಡ್ಕೊಂಡು ಆಚೆ ಓಡಾಡೋಣ. ಆಚೆ ಒಳಗಡೆ ಓಡಾಡ್ಬೋದು ಅಷ್ಟೇ. ಇವಾಗ ನೆಕ್ಸ್ಟ್ ಡೇಯಿಂದ ತಿರ್ಗಾ ವಾಪಸ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಡೇಯಿಂದ ಫುಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಫುಡ್ ಇದೆ, ಬಟ್ ಕುಕ್ಕಿಗೆ ಹಾಕಿಲ್ಲ ಅಷ್ಟೇ. ಒಂದು ಸ್ವಲ್ಪ ಕುಕ್ಕಿಗೂ ಹಾಕಬೇಕು. ಇವಾಗ ಸದ್ಯಕ್ಕೆ ಮಲ್ಕೊಳ್ಳೋಣ. ಡೇ ಆಗಿದ ತಕ್ಷಣ ತಿರ್ಗಾ ಶುರು ಹಚ್ಕೊಳ್ಳೋಣ ಕೆಲಸನ. ಓಕೆ ಗೈಸ್, ಇಲ್ಲಿ ಡೇ ಆಗಿದೆ. ಇವಾಗ ಒಂದು ಸ್ವಲ್ಪ ಫುಡ್ಡು ಕುಕ್ಕಿಗೆ ಹಾಕೋಕ್ಕಾದರೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ತಿರ್ಗಾ ನನ್ನ ಕೆಲಸ. ಓಕೆ ಗೈಸ್, ಇವಾಗ ಈ ಮನೇನು ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟಿದೆ. ಜಸ್ಟ್ ಇವಾಗ ಡೋರ್ ಒಂದು ಹಾಕ್ಬೇಕಷ್ಟೆ, ಅದು ಬಿಟ್ಟರೆ ಇನ್ನೇನು ಮಿಕ್ಕೇ ಇಲ್ಲ ಇದರಲ್ಲಿ. ಇದಕ್ಕೊಂದು ಡೋರ್ ಹಾಕ್ಬಿಟ್ಟು ಒಳಗಡೆ ಎಲ್ಲ ಚೆಸ್ಟು ಅದು ಇದು ಎಲ್ಲ ಹಾಕೋದಷ್ಟೇ ಮಿಕ್ಕಿರೋದು. ಆಮೇಲೆ ಪಕ್ಕದಲ್ಲಿ ಅದು ನಮ್ಮ ಓನ್ ಸ್ವಂತ ಹೌಸು, ಅದರಲ್ಲಿ ಬೆಡ್ ಇಲ್ದಿರೋದ್ರಿಂದ ನಾವಲ್ಲಿ ಮಲಗ್ತಾಯಿಲ್ಲ ಅಷ್ಟೇ. ಇವಾಗ ಬೇಗ ಮಲಗಿ ಡೇ ಮಾಡೋಣ. ಆಮೇಲೆ ನೆಕ್ಸ್ಟ್ ಡೇ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫೈನಲಿ ಇಲ್ಲಿ ನಮ್ಮ ಬೇಸ್ ಕಂಪ್ಲೀಟ್ ಆಗಿದೆ. ಹೌಸ್ ಈ ಕಡೆ ಇದೆ, ಹಾಗೆ ಇಲ್ಲಿ ಚೆಸ್ಟ್ ರೂಮ್ ಇದೆ. ಚೆಸ್ಟಲ್ಲಿ ಹಾಕಿಲ್ಲ ಅಷ್ಟೇ, ನನ್ನ ಹತ್ರ ವಾಟರ್ ಬಕೆಟ್ ಇಲ್ದಿರೋ ಕಾರಣ ಇಲ್ಲಿ ಫಾರ್ಮಿಂಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಆಮೇಲೆ ಒಂದು ಕಡೆ ಫಾರ್ಮಿಂಗ್, ಒಂದು ಕಡೆ ಕೌ ಶೀಪ್ಸ್ ಎಲ್ಲ ಇರುತ್ತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ನೆಕ್ಸ್ಟ್ ವಿಡಿಯೋ ಎಂದ್ರ ಮೇಲೆ ಬೇಕು ಅಂತ ಹೇಳಿ ಪಕ್ಕಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋಗೆ ಬರೀ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್ ಬಾಯ್.